ಪ್ರತಿ ಪೇಷಂಟ್ಗೂ ಈ ಥರ ರಿಪ್ ಕಾರ್ಟ್ಲೇಜ್ ಬೇಕಾಗಿರಲ್ಲ. ಬಟ್ ಯಾರಿಗೆ ಬೇಕೋ ಅವಾಗ ಅದನ್ನ ಉಪಯೋಗಿಸೋದು ಒಳ್ಳೇದು. ಇಲ್ಲ ನಂಗೆ ಗ್ರಿಪ್ ತಗೊಳ್ಳೋದು ಬೇಡ, ಹಾಗೆ ಮಾಡಿ ಮೂಗಲಿಂದ ಏನು ಮಾಡೋಕ್ಕಾಗುತ್ತೋ ಮಾಡಿ ಅಂತಂದ್ರೆ ಆವಾಗ ರಿಸಲ್ಟು ಒಂದು ಅರ್ಧ ರಿಸಲ್ಟ್ ಥರ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ, ಇಷ್ಟೊಂದು ಆಪರೇಷನ್ ಮಾಡ್ಬಿಟ್ಟು ಅಂತ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ರೈನೋಪ್ಲಾಸ್ಟಿಯಲ್ಲಿ ಕಾರ್ಟಿಲೇಜ್ ಅಂದ್ರೆ ಏನು, ರಿಬ್ಬಿಂದ ತಗೊಂಡ್ರೆ ಅದು ಹೇಗಾಗುತ್ತೆ, ಅದರಿಂದ ಏನು ಸೇಫಾ, ಅದರಿಂದ ಏನಾದರೂ ತೊಂದರೆ ಆಗುತ್ತೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಇದೆಲ್ಲದಕ್ಕೂ ಉತ್ತರ ಕೊಡೋಕ್ಕೆ ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಪ್ಲಾಸ್ಟಿಕ್ ಸರ್ಜನ್, ಏವಾ ಎಸ್ಥೆಟಿಕ್ಸ್, ಬ್ಯಾಂಗ್ಳೂರ್. ಮೊದಲನೇ ಪ್ರಶ್ನೆ ಏನಂದ್ರೆ ಕಾರ್ಟಿಲೇಜ್ ಅಂದ್ರೆ ಏನು? ಕಾರ್ಟಿಲೇಜ್ ಅಂದ್ರೆ ಬಾಡಿಲಿ ಒಂದು ಫರ್ಮ್ ಮಟೀರಿಯಲ್. ಅದು ಮೂಳೆಯಷ್ಟು ಗಟ್ಟಿ ಅಲ್ಲ, ಬಟ್ ಕೊಬ್ಬಿನಷ್ಟು ಸಾಫ್ಟ್ ಆಗೂ ಇಲ್ಲ. ಸೊ ನೀವು ಮೂಗು ಮುಟ್ಟಿದ್ರೆ ಮೇಲ್ಗಡೆ ಭಾಗ ಅಲ್ಲಾಡಲ್ಲ, ಗಟ್ಟಿಯಾಗಿದೆ, ಅದು ಬೋನು. ಕೆಳಗಡೆ ಭಾಗ ಗಟ್ಟಿ ಅಂತೂ ಇದೆ, ಬಟ್ ಸ್ವಲ್ಪ ಮೂವ್ಮೆಂಟ್ ಇದೆ, ಮೂಳೆ ತರ ಅಷ್ಟು ಗಟ್ಟಿ ಇಲ್ಲ. ಇದು ಕಾರ್ಟಿಲೇಜ್. ಇದು ಬಾಡಿಯಲ್ಲಿ ಕೆಲವು ಜಾಗದಲ್ಲಿರುತ್ತೆ. ಮೂಗಲ್ಲಿದೆ, ಕಿವಿಯಲ್ಲಿದೆ, ಮತ್ತೆ ರಿಬ್ಸ್ ಅಲ್ಲಿದೆ. ರಿಬ್ಸ್ ಅಂದ್ರೆ ಇದ್ರಲ್ಲಿ ಬೋನ್ಸ್ ಇದೆಯಲ್ಲ, ಇದನ್ನ ರಿಬ್ಸ್ ಅಂತ ಕರೆಯೋದು. ಅದ್ರ ಒಳಗಡೆ ಭಾಗದಲ್ಲಿ ಕಾರ್ಟಿಲೇಜ್ ಇರುತ್ತೆ, ಆಚೆ ಭಾಗ ಮೂಳೆ ಇರುತ್ತೆ. ಇನ್ನು ಬೇರೆ ಕಡೆ ಕೆಲವು ಕಡೆ ಇರುತ್ತೆ, ಬಟ್ ಇದು ಮೇನ್ ಲೊಕೇಶನ್. ಈಗ ಈ ಕಾರ್ಟಿಲೇಜ್ಗೂ ರೈನೋಪ್ಲಾಸ್ಟಿಗೆ ಏನ್ ಸಂಬಂಧ? ರೈನೋಪ್ಲಾಸ್ಟಿಲ್ ನಾವು ಆಪರೇಷನ್ ಮಾಡಿದಾಗ ಮೇಲ್ಗಡೆ ಮೂಳೆ ಮತ್ತು ಕೆಳಗಡೆ ಕಾರ್ಟಿಲೇಜ್ ನಾವು ಬದಲಾಯಿಸ್ತಾ ಇರುತ್ತೆ. ದೊಡ್ಡದಿದ್ದಾಗ ಸಣ್ಣ ಮಾಡ್ತೀವಿ, ಸೊಟ್ಟ ಇದ್ದಾಗ ಸೀದಾ ಮಾಡ್ತೀವಿ, ಅಗಲ ಇದ್ದಾಗ ಸಣ್ಣ ಮಾಡ್ತೀವಿ, ಮತ್ತೆ ಕಡಿಮೆ ಇದ್ದಾಗ ಜಾಸ್ತಿ ಮಾಡ್ಬಿಟ್ಟು ಮೇಲ್ ಮಾಡ್ತೀವಿ. ಮತ್ತೆ ಈ ಜಾಸ್ತಿ ಮಾಡಬೇಕಾಗಿದ್ದಾಗ ಕಾರ್ಟಿಲೇಜ್ದು ಇಂಪಾರ್ಟೆನ್ಸು ಜಾಸ್ತಿ. ಈಗ ನಾರ್ಮಲಿ ಪ್ರತಿ ರೈನೋಪ್ಲಾಸ್ಟಿಲಿ ನಾವು ಮೂಗಿಂದಾನೇ ಕಾರ್ಟಿಲೇಜ್ ತೆಗಿತೀವಿ. ಈ ಸೆಂಟರ್ ಭಾಗ ಇದೆಯಲ್ಲ ಸೆಪ್ಟಮ್ ಅಂತ, ಅದರಿಂದ ಕಾರ್ಟಿಲೇಜ್ ತೆಗೆದ್ಬಿಟ್ಟು ಕಟ್ ಮಾಡಿಬಿಟ್ಟು ನಮ್ಗೆ ಏನು ಕಾಸ್ಮೆಟಿಕ್ ಚೇಂಜಸ್ ಮಾಡಬೇಕು ಮಾಡ್ತೀವಿ. ಬಟ್ ಮೂಗ್ದು ಹೈಟ್ ಜಾಸ್ತಿ ಮಾಡಬೇಕಾದಾಗ ಈ ಸೆಪ್ಟಲ್ ಕಾರ್ಟಿಲೇಜ್ ಒಂದೊಂದ್ಸಲ ಸಾಲಲ್ಲ, ಆವಾಗ ಬೇರೆ ಎಲ್ಲೋ ಕಡೆಯಿಂದ ತಗೋಬೇಕು. ಅದು ಕಿವಿಯಿಂದ ತಗೋಬಹುದು ಅಥವಾ ರಿಬ್ಬಿಂದ ತಗೋಬಹುದು. ಸ್ವಲ್ಪ ಬೇಕಿದ್ರೆ ಕಿವಿಯಿಂದ ತಗೋಬಹುದು, ಬಟ್ ಸಾಮಾನ್ಯವಾಗಿ ಮೂಗ್ ತುಂಬಾ ದೊಡ್ಡ ಮಾಡ್ಬೇಕಿದ್ರೆ ಆವಾಗ ಎದೆಯಿಂದಾನೇ ತಗೋಬೇಕಾಗತ್ತೆ. ಇನ್ನೊಂದು ಸಿಚುವೇಶನ್ ಏನಂದ್ರೆ ಸೆಕೆಂಡ್ರಿ ರೈನೋಪ್ಲಾಸ್ಟಿ. ಒಂದ್ಸಲ ಆಗ್ಲಿ ರೈನೋಪ್ಲಾಸ್ಟಿ ಆಗಿದೆ, ಅದ್ರದ್ದು ರಿಸಲ್ಟ್ ಅಷ್ಟು ಚೆನ್ನಾಗಿಲ್ಲ, ಆವಾಗ ಸೆಪ್ಟಲ್ ಕಾರ್ಟಿಲೇಜ್ ಫಸ್ಟ್ ರೈನೋಪ್ಲಾಸ್ಟಿಲ್ ಹೊಟ್ಟೋಗಿದೆ. ಸೊ ಬೇರೆ ಕಡೆಯಿಂದ ಕಾರ್ಟಿಲೇಜ್ ತೆಗಿಬೇಕು, ಮೂಗಕ್ಕೆ ಶಕ್ತಿ ವಾಪಸ್ ಕೊಡಬೇಕು, ಆವಾಗ ರಿಬ್ ಕಾರ್ಟಿಲೇಜ್ ತೆಗಿಬೇಕಾಗುತ್ತೆ. ಈಗ ರಿಬ್ ಕಾರ್ಟಿಲೇಜ್ ಯೂಸ್ ಮಾಡೋದ್ ಬದಲು ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಇದೆಯಾ? ಮೇನ್ ಆಲ್ಟರ್ನೇಟಿವ್ ಅಂದ್ರೆ ಆರ್ಟಿಫಿಷಿಯಲ್ ಮಟೀರಿಯಲ್ಸ್, ಇಂಪ್ಲಾಂಟ್ಸ್. ಇದು ಸಿಲಿಕೋನ್ ಇಂದ ಇರ್ಬೋದು ಅಥವಾ ಮೆಡ್ಫೋರ್ ಅಂತ ಇರ್ಬೋದು. ಇದು ಮಾಡೋದು ಸುಲಭ, ರೆಡಿಮೇಡ್ ಪ್ಯಾಕೆಟಲ್ಲಿ ಬರುತ್ತೆ, ಅದನ್ನ ತೆಗ್ಬಿಟ್ಟು ಹಾಕೋದು. ಬಟ್ ನಾನು ಇದನ್ನ ಯೂಸ್ ಮಾಡಲ್ಲ, ಮತ್ತು ಸುಮಾರು ರೈನೋಪ್ಲಾಸ್ಟಿ ಸರ್ಜನ್ಸ್ ಇದು ಯೂಸ್ ಮಾಡಲ್ಲ. ಯಾಕೆಂದ್ರೆ ಈ ಮೂಗಲ್ಲಿ ಇಂಪ್ಲಾಂಟ್ ಸ್ವಲ್ಪ ಸ್ಟೇಬಲ್ ಆಗಿರಲ್ಲ. ಬೇರೆ ಕಡೆ ಬ್ರೆಸ್ಟು ಆ ಥರ ಇಂಪ್ಲಾಂಟ್ ಸ್ಟೇಬಲ್ ಆಗಿರುತ್ತೆ, ಬಟ್ ಯಾಕೋ ಮೂಗಲ್ಲಿ ಚರ್ಮ ಸಣ್ಣ ಇರೋದ್ರಿಂದ ಅದು ಸ್ಟೇಬಲ್ ಆಗಿರಲ್ಲ. ಅದಂದ್ರೆ ಆಪರೇಷನ್ ಆಗಿ 5 ವರ್ಷ 10 ವರ್ಷ 15 ವರ್ಷ ಆದ್ಮೇಲೂ ಇನ್ಫೆಕ್ಷನ್ ಆಗ್ಬಿಟ್ಟು ಪ್ರಾಬ್ಲಮ್ಸ್ ಬರೋದು, ಈ ಥರ ಸಂಭಾವನೆಗಳು ಇರುತ್ತೆ. ರಿಬ್ ಕಾರ್ಟಿಲೇಜ್ ನಿಮ್ಮ ಬಾಡಿದೆ ನ್ಯಾಚುರಲ್ ಮಟೀರಿಯಲ್, ಸೊ ಅದಕ್ಕೋಸ್ಕರ ಸೆಟ್ ಆದಮೇಲೆ ಆಮೇಲೆ ನಿಮ್ಗೇನು ತೊಂದರೆ ಕೊಡಲ್ಲ. ಸಿಲಿಕೋನ್ ಮಟೀರಿಯಲ್ ಎಲ್ಲ ವರ್ಕ್ ಆದರೆ ನಮಗೂ ಸಹಾಯತ ಆಗ್ತಾ ಇತ್ತು, ಅದು ಮಾಡೋದು ಸುಲಭ, ರಿಬ್ ಕಾರ್ಟಿಲೇಜ್ ತೆಗೆಯೋದು ಸುಲಭ ಅಲ್ಲ. ಬಟ್ ಈ ಕಾರಣಕ್ಕೋಸ್ಕರ ಆರ್ಟಿಫಿಷಿಯಲ್ ಮಟೀರಿಯಲ್ ಯೂಸ್ ಮಾಡಿದಾಗ ಪ್ರಾಬ್ಲಮ್ಸ್ ಬರೋದಕ್ಕೆ ಸಾಧ್ಯ. ಸೊ ಎಕ್ಸ್ಪೀರಿಯನ್ಸ್ ರೈನೋಪ್ಲಾಸ್ಟಿ ಸರ್ಜನ್ಸ್ ಯಾರಿಗೆ ರಿಬ್ ಕಾರ್ಟಿಲೇಜ್ ತೆಗಿಯೋಕೆ ಬರುತ್ತೋ ಅವ್ರು ಇಂಪ್ಲಾಂಟ್ಸ್ನ ಪ್ರಿಫರ್ ಮಾಡಲ್ಲ. ಸೊ ಈ ಸರ್ಜರಿ ಆಗೋದು ಹೇಗೆ? ಈಗ ರೈನೋಪ್ಲಾಸ್ಟಿ ಸರ್ಜರಿ ಬಗ್ಗೆ ಗೊತ್ತಾಗಕ್ಕೆ ನಮ್ದು ಬೇರೆ ವಿಡಿಯೋಸ್ ಇದೆ, ಅದನ್ನ ನೋಡ್ಬೋದು. ರಿಬ್ ಕಾರ್ಟಿಲೇಜ್ ತೆಗಿಯೋಕ್ಕೆ ನಾವು ಚೆಸ್ಟ್ ಕೆಳಗಡೆ 1 ಇಂಚ್ ಕಟ್ ಹಾಕ್ತೀವಿ. ಇದು ಬ್ರೆಸ್ಟ್ ಕೆಳಗಡೆ ಒಂದು ಗ್ರೂವ್ ಬರುತ್ತಲ್ಲ, ಅಲ್ಲಿ ಹಾಕ್ತೀವಿ. ಸೊ ಯಾರಿಗೂ ಏನು ಗೊತ್ತಾಗಲ್ಲ. ಆ ಕಟ್ ಹಾಕ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಕಾರ್ಟಿಲೇಜ್ ತನಕ ಹೋಗ್ತೀವಿ. ಕಾರ್ಟಿಲೇಜ್ನ ನಾವು ಇಡೀ ವಿಡ್ತ್ ತೆಗಿಯಲ್ಲ, ಒಂದು ಅರ್ಧ ತೆಗಿತೀವಿ, ಇನ್ನು ಅರ್ಧ ಬಿಟ್ಟಿರ್ತೀವಿ. ಸೊ ಆ ಕಂಟಿನ್ಯೂಟಿ ಮೇಂಟೈನ್ ಆಗಿರುತ್ತೆ, ಒಂದು ತೂತ್ ತರ ಆ ತರ ಏನಿರಲ್ಲ. ಆ ಕಾರ್ಟಿಲೇಜ್ನ ತೆಗ್ಬಿಟ್ಟು ಕಟ್ ಮಾಡಿಬಿಟ್ಟು ನಮ್ಮ ಕಾಸ್ಮೆಟಿಕ್ ಕರೆಕ್ಷನ್ಸ್ಗೆ ಉಪಯೋಗಿಸ್ತೀವಿ. ಮತ್ತೆ ಆಮೇಲೆ ಅಲ್ಲಿ ಹೊಲಿಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ. ಈಗ ಇದ್ರದ್ದು ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ, ಪ್ರಾಬ್ಲಮ್ಸ್ ಇರುತ್ತಾ, ರಿಕವರಿ ಹೇಗೆ? ಆಪರೇಷನ್ ಆದ್ಮೇಲೆ ಒಂದು ಮಾರ್ಕ್ ಅಂತೂ ಇರುತ್ತೆ 1 ಇಂಚ್ ಅಷ್ಟು. ಆ ಟೈಮಲ್ಲಿ ಫೇಡ್ ಆಗುತ್ತೆ, ಬಟ್ ಸ್ವಲ್ಪ ಮಾರ್ಕ್ ಉಳ್ಕೊಳ್ಳುತ್ತೆ. ಆಪರೇಷನ್ ಆದ್ಮೇಲೆ ಸ್ವಲ್ಪ ನೋವು ಇರುತ್ತೆ, 1-2 ವಾರ. ಕೆಮ್ದಾಗ, ಏನು ಭಾರ ಎದ್ದಾಗ ಈ ಥರ ಒಂದೆರಡು ವಾರ ಸ್ವಲ್ಪ ನೋವು ಇರುತ್ತೆ. ಬಟ್ ರಿಕವರ್ ಆದಮೇಲೆ ಏನು ನೋವು ಇರಲ್ಲ, ಎಲ್ಲ ಆಕ್ಟಿವಿಟೀಸ್ ನಾರ್ಮಲ್ ಆಗಿ ಮಾಡ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ನಮ್ದು ಈ ಪೇಷಂಟ್ ನೋಡಿ, ಇವರು ರಿಬ್ ಕಾರ್ಟಿಲೇಜಿಂದ ಸೆಕೆಂಡ್ರಿ ರೈನೋಪ್ಲಾಸ್ಟಿ ಮಾಡಿದ್ದು. ಇವರು ಬಾಡಿ ಬಿಲ್ಡರು, ಜಿಮ್ ಟ್ರೈನರು.
ಬಟ್ ಆದರೂ ಈ ಆಪರೇಷನ್ ರಿಕವರಿ ಆದಮೇಲೆ ಎಲ್ಲ ಮಾಮೂಲಿಯಾಗಿ ಮಾಡೋಕ್ಕಾಯ್ತು. ಜಿಮ್ ಟ್ರೈನಿಂಗ್ ಮಾಡ್ತಾರೆ, ಬಾಡಿ ಟ್ರೈನಿಂಗ್ ಮಾಡ್ತಾರೆ, ಆ್ಯಂಡ್ ಹಿ ಹ್ಯಾಸ್ ನೋ ರೆಸ್ಟ್ರಿಕ್ಷನ್ಸ್. ಸೊ ಸರಿಯಾಗಿ ಮಾಡಿದಾಗ ಏನು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇರಲ್ಲ. ಈಗ ಸ್ವಲ್ಪ ಪೇಷಂಟ್ ರಿಸಲ್ಟ್ಸ್ ನೋಡಿ ರಿಪ್ ಕಾರ್ಟಿಲೇಜ್ ರೈನೋಪ್ಲಾಸ್ಟಿ ಮಾಡಿರೋದು. ಸೊ ಬಾಟಮ್ ಲೈನ್ ಅಂದರೆ ಏನು? ಪ್ರತಿ ಪೇಷಂಟ್ಗೂ ಈ ಥರ ರಿಪ್ ಕಾರ್ಟಿಲೇಜ್ ಬೇಕಾಗಿರಲ್ಲ. ಬಟ್ ಯಾರಿಗೆ ಬೇಕೋ ಆವಾಗ ಅದನ್ನ ಉಪಯೋಗಿಸೋದು ಒಳ್ಳೆಯದು. ಇಲ್ಲ ನಂಗೆ ರಿಪ್ ತೊಗೊಳ್ಳೋದು ಬೇಡ, ಹಾಗೆ ಮಾಡಿ ಮೂಗಲಿಂದ ಏನು ಮಾಡೋಕ್ಕಾಗುತ್ತೋ ಮಾಡಿ ಅಂತಂದರೆ ಆವಾಗ ರಿಸಲ್ಟು ಒಂದು ಅರ್ಧ ರಿಸಲ್ಟ್ ಥರ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ, ಇಷ್ಟೊಂದು ಆಪರೇಷನ್ ಮಾಡ್ಬಿಟ್ಟು ಅಂತ ಏನು ರಿಸಲ್ಟ್ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾರಿಗೆ ರಿಪ್ ಕಾರ್ಟಿಲೇಜ್ ಬೇಕೋ ಅವ್ರಿಗೆ ಮಾಡೋದು ಒಳ್ಳೆಯದು. ಆ್ಯಂಡ್ ನಿಮ್ಗೆ ಈ ಥರ ಬೇಕಾ ಬೇಡವಾ ಅಂತ ಗೊತ್ತಾಗೋಕ್ಕೆ ಎಕ್ಸ್ಪೀರಿಯನ್ಸ್ ಸರ್ಜನ್ ಹತ್ರ ಹೋಗಿ. ಯಾರಿಗೆ ಈ ಥರ ರಿಪ್ ಕಾರ್ಟಿಲೇಜ್ ತೆಗಿಯೋಕೆ ಬರಲ್ವೋ ಇಲ್ಲ ಅವ್ರು ಬೇಡ ಅಂತಾನೆ ಹೇಳೋದು. ಯಾರು ತೆಗಿಯೋಕೆ ಬರುತ್ತೋ ಅವರೇ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾರೆ ಇವರಲ್ಲಿ ಬೇಕಾ ಬೇಡವೋ ಅಂತ. ಸೊ ನಿಮ್ಮ ರಿಸರ್ಚ್ನ ಸರಿಯಾಗಿ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ನಿಮಗೆ ರಿಪ್ ಕಾರ್ಟಿಲೇಜ್ ತೆಗಿಯೋದ ಬಗ್ಗೆ ಏನು ಅನಿಸುತ್ತೆ ಅಂತ. ನಮಸ್ತೆ, ಧನ್ಯವಾದ.